ನಟ ಕಮಲ್ ಹಾಸನ್ ವಿರುದ್ಧ ವ್ಯಕ್ತ ಆಗ್ತಾ ಇರುವಂತಹ ಆಕ್ರೋಶಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಈಗಲೂ ಅದೇ ಡೀಟೇಲ್ಸ್ ಅನ್ನ ಮುಂದುವರಿಸೋದಾದ್ರೆ ನೋಡ್ತಾ ಇದ್ದೀರಾ ನೀವು, ಕನ್ನಡ ಪರ ಹೋರಾಟಗಾರರು ಫಿಲಂ ಚೇಂಬರ್ ಹತ್ರ ಬಂದಿದ್ದಾರೆ. ಎಲ್ಲರದ್ದು ಆಕ್ರೋಶ ಆಕ್ಷೇಪ ಒಂದೇ, ಅವ್ರ ಕ್ಷಮೆ ಕೇಳಬೇಕು ಮತ್ತು ಅವ್ರ ಚಿತ್ರವನ್ನು ಬ್ಯಾನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅಂತ ನಟನಿಗೆ ಇನ್ನು ಮುಂದೆ ಸಹಕಾರವನ್ನು ಕೊಡಬಾರ್ದು ಅಂತ ಡಿಸಿಷನ್ ತಗೊಳ್ಳೋ ತನಕ ನಮ್ಮ ಹೋರಾಟ ಹಿಂದಕ್ಕೆ ಸರಿಯಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಬಟ್ ಕನ್ನಡ ಪರ ಹೋರಾಟಗಾರರು ಕೇಳ್ತಾ ಇದ್ದಾರೆ. ಅರ್ಥ ಆಗೋದಿಲ್ವಾ? ನಮ್ಮ ಭವ್ಯ ಪರಂಪರೆ ಇತಿಹಾಸವನ್ನ ಅವರ ಭಾಷೆ ವಿಚಾರದಲ್ಲಿ ಶ್ರೇಷ್ಠತೆಯನ್ನು ತೋರಿಸ್ಕೊಳ್ಳೋದಕ್ಕೆ ಹೋಗಿ ನಮ್ಮ ಇತಿಹಾಸವನ್ನು ಮರೆಮಾಚೋ ಕೆಲಸವನ್ನ ಅಥವಾ ತಮ್ಮ ಸಣ್ಣತನವನ್ನು ತೋರಿಸಿದಂತಹ ನಟ ಹಿರಿಯ ನಟ ಕಮಲ್ ಹಾಸನ್ಗೆ ತಕ್ಕ ಪಾಠ ಕಲಿಸೋ ಕೆಲಸವನ್ನ ಸದ್ಯಕ್ಕೆ ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಈ ವೇಳೆ ಮಾತಿನ ಚಕಮಕಿ ಕೂಡ ಆಗ್ತಾ ಇದೆ. ಮತ್ತೆ ಅವರ ಫೋಟೋಗಳಿಗೆ ಬೆಂಕಿ ಹಚ್ಚೋದ್ರ ಮೂಲಕ ಕೂಡ ತಮ್ಮ ಸಿಟ್ಟನ್ನ ಹೊರ ಹಾಕ್ತಾ ಇದ್ದಾರೆ, ಕಾಲಲ್ಲಿ ತುಳಿತಾ ಇದ್ದಾರೆ. ಇದೇ ನಿಮ್ಮ ಜಾಗ, ಕನ್ನಡಿಗರ ಸ್ವಾಭಿಮಾನವನ್ನ ಕೆರಳಿಸೋ ಪ್ರಯತ್ನವನ್ನ ಮಾಡಿದ್ರೆ ಜಾಗ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ.